meeting a few of our friends who are at the college canteen. Hi, this is Nischal. Hi, I'm Ajay. Hi, I'm Dharmi. ನಿಶ್ಚಲ್ ನಮ್ಮ ಪ್ರಾಜೆಕ್ಟ್ ರೈಸ್ ಮಾಡೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ರು. ಇದ್ರ ಬಗ್ಗೆ ಅವ್ರಿಗೆ ಏನು ಫೀಲಿಂಗ್ಸ್ ಇದೆ ಅಂತ ಕೇಳೋಣ. ನಿಶ್ಚಲ್, tell us about your project. Tell us about the project tour. It was too good. It was a great experience. That's all. I am happy that I organized it. As a part of the organizing team. Yeah, man. Hey, what did you say? I am happy that I am part of the organizing team. That's all. ಥ್ಯಾಂಕ್ ಯು ನಿಶ್ಚಲ್. ಹಿರಣ್ ಕುಮಾರ್ ಪಟೇಲ್ ಅವರು ಬಹಳ ದೂರದ ಗುಜರಾತಿಂದ ಇಲ್ಲಿ ನಮ್ಮ ಕಾಲೇಜಿಗೆ ಓದಕ್ಕೆ ಬಂದಿದ್ದಾರೆ. ಅದಕ್ಕೆ ಅವ್ರ ಅದ್ರ ಬಗ್ಗೆ ಏನು ಫೀಲಿಂಗ್ಸ್ ನಾವು ಕೇಳೋಣ. ಹಾಯ್ ಹಿರಣ್. ಹಿರಣ್, just tell us, Gujarat is a long way from here, so why you see from there? I think this is best college for me so far. In fact, I left KIC to join UC. Oh, that's pretty good. Professional Hall of Bangalore. That's why I selected that. So these 4 years, how has it been? That's why. Pardon? These 4 years, how has it been? So yeah, so good. So good. Tell us about the UC hostel, Hiren. UC hostel is improving actually. Yeah, means after we came there, it's improving a lot. Yeah, and condition of students and condition of all the things are improving. So how's food? Now it's improving. We have to manage actually. Okay. So Hiren, Dharani, it also seems that you bought a new caliber. Tell us about it. How come you know? Come on, seriously, man. Okay, it's running quite good. It's running quite good. So then a final word for all the juniors and for everybody here in the college. No bird watching, please. Thank you. Hello friends, I have with me a few friends of our class. Let's meet them. I have with me Arun Kumar. Well, hi Arun. Hi. And next Pramod BV. Hello. And next Silent Karthik. Hi. Hi everybody. Arun Kumar ಹೇಳಬೇಕು ಅಂದ್ರೆ ಟಾಪರ್ ಆಫ್ ಅವರ್ ಕ್ಲಾಸ್. ಬಾಯ್ಸ್ ಅಲ್ಲಿ ಅಂತೂ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ. ನಿಮ್ಮ ಮಾರ್ಕ್ಸ್ ಬರೋದಕ್ಕೆ ಸೀಕ್ರೆಟ್ ಏನು ಅರುಣ್ ಕುಮಾರ್? ಓದ್ದೇ ಇರೋದಾ? ಪ್ರಮೋದ್ ಬಿವಿ, ನಿಮ್ಮ ಅಣ್ಣನೂ ಇದೇ ಕಾಲೇಜಲ್ಲಿ ಓದಿದ್ದು. ನಿಮ್ಮ ಅಣ್ಣಂದು ನಿಮ್ದು ಅಭಿಪ್ರಾಯ ಒಂದೇನಾ? ಹೌದು, ಒಂದೇ. ಕಾಲೇಜ್ ಬಗ್ಗೆ ಒಂದೇ ಅಭಿಪ್ರಾಯ. ಕಾರ್ತಿಕ್ ಕುಮಾರ್, ನಿಮ್ಮ ಫೇವ್ರೇಟ್ ಲೆಕ್ಚರರು ಯಾರು ಅಂತ ಹೇಳ್ತೀರಾ? ಯಾರು ಇಲ್ಲ. ಯಾರಮ್ ಗಂಗೂಲಿ. ಇವ್ರನ್ನ ನಾವು ಇಂಗ್ಲಿಷಲ್ಲೇ ಮಾತಾಡಿಸ್ಬೇಕಾಗತ್ತೆ. ಹಲೋ, ಹೌ ಆರ್ ಯು ಅರುಣ್ ಗಂಗೂಲಿ? ಐ ಆಮ್ ಫೈನ್. How do you feel about the college? It's good. The association has been pretty good with you all. Yes, and congratulations for your placement. Oh, thank you. Could you tell us where are you placed? American Data Solutions. How do you words? Arnab Ganguly, nimdu ಏನು final words for our class? I want all of us to be in touch, keep in touch, and remember each other forever as long as we are there. That's it. Oh, thank you. Arun, nimdu final motto ಅಥವಾ ಏನಾದರೂ ಇದೆಯಾ? Be good, do good. Okay, be good, do good. ನಿಮ್ದು ಪ್ರಮೋದ್? ಹಾರ್ಡ್ ವರ್ಕ್ ಅಂದ್ರೆ ವರ್ಕ್ ಈಸ್ ವರ್ಷಿಪ್ ಅಥವಾ ಆ ಥರನೇ ಹೇಳ್ತಾರೆ. ಕಾರ್ತಿಕ್ ನಿಮ್ದು? ಗುಡ್ ವರ್ಕ್. ನಮ್ಮ ಕ್ಲಾಸ್ ಅವ್ರು ಸ್ವಲ್ಪ ಜನ ಇಲ್ಲಿ ಕೂತಿದ್ದಾರೆ, ಟೀ ಕುಡಿತಾ ಇದ್ದಾರೆ ಕ್ಯಾಂಟೀನ್ ಇಂದ ತರಿಸ್ಕೊಂಡು. ಬನ್ನಿ ಅವ್ರ ಹತ್ರ ಸ್ವಲ್ಪ ಮಾತಾಡೋಣ. ಇಲ್ಲಿ ಕೂತಿದ್ದಾರೆ, ನಿಮ್ಮ ಹೆಸರು ಹೇಳ್ತೀರಾ? ಪರಿಚಯ ಮಾಡ್ಕೊಡ್ತೀರಾ? ಹೆಸರು ಮುಂದ್ವಾ? ಸಂತೋಷ್, ಸುನೀಶ್, ವಿವೇಕಾನಂದ್, ಸುನೀಲ್. ಇವಾಗ ಸಂತೋಷ್ ಅವರು ನಮಗೆ ತಿಳಿದ ಹಾಗೆ ಹರಿಹರದಿಂದ ಬಂದಿದ್ದಾರೆ. ಆಮೇಲೆ ಬೆಂಗಳೂರು ಹೇಗೆ ಅನಿಸ್ತು ಅಂತ. ಸಂತೋಷ್ ಅವ್ರು ಏನ್ ಅನಿಸ್ತು ನಿಮಗೆ ಬೆಂಗಳೂರು? ಬೆಂಗಳೂರು ನೋಡಕ್ ಚೆನ್ನಾಗಿದೆ, ಆದ್ರೆ ಬಹಳ ಪೊಲ್ಯೂಟನ್. ಹೌದಾ? ಅಂದ್ರೆ ಯಾವ ರೀತಿಯಲ್ಲಿ ಪೊಲ್ಯೂಷನ್? ಜನರ ಪೊಲ್ಯೂಷನ್ ಅಥವಾ ಯಾವ್ದು ವೆಹಿಕಲ್ ಪೊಲ್ಯೂಷನ್? ಎರಡು, ನಾಯ್ಸ್ ಅಂಡ್ ಅಂದ್ರೆ ಅವ್ರ ಮನಸ್ಸಿನ ಪೊಲ್ಯೂಷನ್ ಇಲ್ಲ ತಾನೆ? ಮನಸ್ ಪೊಲ್ಯೂಷನ್ ಮಾತ್ರ ಇಲ್ಲ. ಓಕೆ, ವಿವೇಕಾನಂದ ಅವರೇ ನಿಮ್ದು? ಬೆಂಗಳೂರು ತುಂಬಾ ಚೆನ್ನಾಗಿದೆ. ಮತ್ತೆ ಏನ್ ಹೇಳೋದು, ಇಲ್ಲಿ ವಾತಾವರಣ ತುಂಬಾ ಪರವಾಗಿಲ್ಲ, ಚೆನ್ನಾಗಿದೆ. ಬೆಂಗಳೂರು ಚೆನ್ನಾಗಿದೆ, ಎಲ್ಲರೂ. ಆಮೇಲೆ ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳ ಕೋಲ್ಡ್ ಅನ್ಸುತ್ತೆ. ಮತ್ತೆ ನಮ್ ಜೊತೆ ಸುನೀಶ್ ಅವರು ಕೂತಿದ್ದಾರೆ. ನೀವೇನ್ ಹೇಳ್ತೀರಾ? ನಾವಂತೂ ಬೆಂಗಳೂರಿನ ವರ್ಣಿಸೋಕೆ ಇದೇ ಇಲ್ಲ. ಐ ಮೀನ್ ಏನ್ ವೋಚಸ್ ಸಿಗ್ತಾ ಇಲ್ಲ, ಯಾಕಂದ್ರೆ ನಾವೆಲ್ಲ ಹುಟ್ಟು ಬೆಳೆದಿದ್ದು ಇಲ್ಲೇ ತಾನೆ. ಸೊ ನಮ್ಗೆ ವರ್ಣಿಸೋದ್ರಿಂದ ಬೇರೆಯವ್ರಿಗೆ ಏನು ಇದಾಗಲ್ಲ. ಓಕೆ, ಸುನೀಲ್ ಕುಮಾರ್ ಅವರೇ, ನೀವು ಸಿ ಪ್ರೋಗ್ರಾಮಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀರಾ. ನಿಮಗೆ ಇವಾಗ ಮುಂದೆ ಎಕ್ಸ್ಪೀರಿಯನ್ಸ್ ಬರ್ತಾ ಇದೆ, ಪ್ರೋಗ್ರಾಮ್ಗಳು ಕಲಿತಾ ಇದ್ದೀರಾ, ಪ್ರಾಜೆಕ್ಟ್ಗಳು ಮಾಡ್ತಾ ಇದ್ದೀರಾ. ನಿಮಗೆ ಇನ್ನು ಮುಂದೆ ಏನೇನ್ ಮಾಡ್ಬೇಕು ಅಂತಿದೆ ಸಿ ಪ್ರೋಗ್ರಾಮ್ ಅಲ್ಲಿ? ಅಂದ್ರೆ ನಾನು ಒಂದು ಪ್ರೋಗ್ರಾಮ್ ಬರ್ದಾಗ ಒಂದೊಂದು ಫಂಕ್ಷನ್ ಕಲ್ತ್ಕೊಂತೀನಿ. ಅದು ಒಂಥರ ಲೈವ್ ಕಂಟಿನ್ಯೂ ಆಗ್ತಾ ಇರುತ್ತೆ ಪ್ರೋಸೆಸ್. ಇಟ್ ನೆವರ್ ಸ್ಟಾಪ್ಸ್. ಅಂದ್ರೆ ನೆವರ್ ಎಂಡಿಂಗ್ ಅಂತ. ನೆವರ್ ಎಂಡಿಂಗ್ ಅಂದ್ರೆ ಸೀನ್ ತುಂಬಾ ಚೆನ್ನಾಗಿ ಕಲಿಯಕ್ಕೆ ಇಷ್ಟ ನಂಗೆ. ಇಟ್ ಈಸ್ ಎ ವೆರಿ ಗುಡ್ ಲ್ಯಾಂಗ್ವೇಜ್. ಇಟ್ ಹ್ಯಾಸ್ ಗಾಟ್ ಸೋ ಮೆನಿ ಫಂಕ್ಷನ್ಸ್. ಮುಂದೆ ಜಾವಾ ಗಿವಾ ಏನಾದ್ರು ಕಲಿಬೇಕು ಅಂತಿದ್ದೀರಾ? ಜಾವಾ ಬಗ್ಗೆ ಗೊತ್ತಿಲ್ಲ. ಜಸ್ಟ್ ಐ ಆಮ್ ಕಾನ್ಸಂಟ್ರೇಟಿಂಗ್ ಜಸ್ಟ್ ಆನ್ ಸಿ. ಓಕೆ.
ಇವಾಗ ಮುಷರಫ್ ಅವರು ಇವತ್ತು 11ನೇ ತಾರೀಕು 14ನೇ ತಾರೀಕು ಇಂಡಿಯಾಗೆ ಬರ್ತಾ ಇದ್ದಾರೆ. ನಿಮ್ಗೆ ಏನನ್ಸುತ್ತೆ, ಅದು ಮೀಟಿಂಗು ಸಕ್ಸಸ್ ಅಥವಾ ಫೇಲ್ಯೂರೋ ಏನನ್ಸುತ್ತೆ? ಸುನೀಶ್ ಅವರೇ, ನೀವು ಹೇಳ್ತೀರಾ? ಮೀಟಿಂಗ್ ಈಗಲೇ ಏನು ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ, ಬಟ್ ಇಟ್ಸ್ ಅ ಗುಡ್ ಮೂವ್. ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ಒಂದು ಜೊತೆ ಆಗೋ ಒಂದು ರಿಲೇಷನ್, ಒಳ್ಳೆ ರಿಲೇಷನ್ ಕಾಯಂ ಮಾಡೋದಕ್ಕೆ ಅದೊಂದು ಫುಡ್ ಸ್ಟೆಪ್ ಅಂತ ಹೇಳ್ಬೋದು. ಹೌದಾ? ನಿನ್ನೆ ತಾನೇ ಏನೋ ಝಟ್ಕ ಕೊಟ್ಟರು, ಅದೇ ತುಂಬಾ ಜನ ಬರಲ್ಲ, 200 ಜನ ಬರಲ್ಲ, 20 ಜನ ಬರ್ತೀವಿ ಅಂತ. ನಿಮ್ಗೇನ್ ಅನ್ಸುತ್ತೆ ಇವಾಗ? ಅದೇನೋ ಸ್ವಲ್ಪ ಫ್ಲಾಪ್ ಆಗೋ ತರ ಇದೆಯಲ್ಲ? ಫ್ಲಾಪ್ ಏನಾಗಲ್ಲ, ಈಗ ಇನ್ನೂರೆಲ್ಲ ಒಬ್ರು ಮುಷಾರಫ್ ಒಬ್ಬ ಬಂದ್ರೆ ಸಾಕು ನಮ್ಗೆ. ಅವನೇ ತರ ಮೇನು, ಇಡೀ ಪಾಕಿಸ್ತಾನ ಬಂದಂಗೆ ಆಗುತ್ತೆ ನಮ್ಗೆ. ಓಹೋ, ಹಾಗಾದ್ರೆ ಸರಿ ಬಿಡಿ. ನಮ್ ಜನರಲ್ಲಿ ಒಳ್ಳೆ ಅಭಿಪ್ರಾಯ ಇದ್ರು ಆ ಜನರಲ್ಲಿ ಒಳ್ಳೆ ಅಭಿಪ್ರಾಯ ಇಲ್ಲ ಮೀಟಿಂಗ್ ಬಗ್ಗೆ. ಎಂ ಕೃಷ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ, ಅವರು IT ಇದ್ರ ಮೇಲೆ ರಾಜ ಅಂತ ಮಾಡ್ತಾ ಇದ್ದಾರೆ. ಅವರು ಇವಾಗ ನಿಮ್ಗೇನ್ ಅನ್ಸುತ್ತೆ? ಅವರು ಬರೀ ಬೆಂಗಳೂರು ಮಾಡ್ತಾ ಇದಾರೆ ಅಂತ ಕೆಲವರು ಹೇಳ್ತಾರೆ, ಆಮೇಲೆ ಇಲ್ಲ ಕೆಲವರು ಪೂರ್ತಿ ಕರ್ನಾಟಕಕ್ಕೂ ಒಂದು ಇದಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ವಿವೇಕಾನಂದ್ ಮತ್ತೆ ಸುನಿಲ್ ಅವರೇ ಬರ್ತೀವಿ ಹೇಳಿ ಸರ್ ನೀವು. ಅವ್ರು ಕರ್ನಾಟಕಕ್ಕೆ ಇದು ಕೊಡ್ತಾ ಇದಾರೆ, ಜಸ್ಟ್ ಬ್ಯಾಂಗ್ಳೂರ್ ಅಂತ ನೋಡ್ತಾ ಇಲ್ಲ. ಅವ್ರು ಬಂದ ಮೇಲೆ ಬೆಂಗಳೂರು ಸ್ವಲ್ಪ ಕ್ಲೀನ್ ಆಗಿದೆ, ನೋಡಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೌದಾ? ಅಂದ್ರೆ ನಾವು ಅದನ್ನ ಇನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಜಸ್ಟ್ ಯಾವ್ದೋ ಒಂದು ಗೌರ್ಮೆಂಟ್ ಅಫಿಷಿಯಲ್ ಏನೋ ಒಂದು ಬೆಂಗಳೂರಿನ ಇದ್ ಮಾಡಕ್ಕಾಗಲ್ಲ. ಅಲ್ರೂ ನಮ್ಮಲ್ಲೂ ಇದು ಬರ್ಬೇಕು, ನಮ್ಮ ಬೆಂಗಳೂರು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಆ ಒಂದು ಒಪಿನಿಯನ್ ಬಂದ್ರೆ ನಮ್ಮ ಬೆಂಗಳೂರು ಚೆನ್ನಾಗಿ ಕಾಣುತ್ತೆ. ಓಕೆ, ತುಂಬಾ ಒಳ್ಳೆ ಅಭಿಪ್ರಾಯ ನಿಮ್ದು ಬೆಂಗಳೂರು ಬಗ್ಗೆ. ಮತ್ತೆ ಕೊನೆಯದಾಗಿ ನಿಮ್ಗೆ ಫೇವ್ರೇಟ್ ಸಬ್ಜೆಕ್ಟ್ ಏನಾಗಿತ್ತು ಸಂತೋಷ್? ಈ 4 ವರ್ಷದ UVC ಇಲ್ಲಿ ಫೇವ್ರೇಟ್ ಸಬ್ಜೆಕ್ಟ್ ಪವರ್ ಸಿಸ್ಟಮ್. ಸುನೀಶ್ ನಿಮ್ಗೆ? ಮೆಷಿನ್ಸ್. ಓ, ನಿಮ್ಗೆ? ಸೇಮ್. ಯಾವುದು? ಎಲೆಕ್ಟ್ರಾನಿಕ್ಸ್ ಮೆಷಿನ್ಸ್. ನಿಮ್ಗೆ ಕಂಪ್ಯೂಟರ್ಸ್, ಸಿ ಪ್ರೋಗ್ರಾಮ್ ಕೇಳದೇ ಬೇಕಾಗಿಲ್ಲ. ಸುನಿಲ್ ಕುಮಾರ್ CE. ಓಕೆ, 4 ಜನಕ್ಕೂ ತುಂಬಾ ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ. ಮಿತ್ರರೇ, ಗೆಳೆಯರೇ, ಇನ್ನು ಮುಂದೆ ಮಿಕ್ಕಿದ ಗೆಳೆಯರನ್ನ ಮೀಟ್ ಮಾಡೋಣ. ಧನ್ಯವಾದ.